ನಂದು ಕೂಡ ಇದರಲ್ಲಿ ಪ್ರಶ್ನೆ ಇತ್ತು. ಇಲ್ಲಿ ಉತ್ತರದಲ್ಲಿ ಅಲ್ಲಿ ನಾನು ಪ್ರಶ್ನೆ ಕೇಳಿದ್ದೆ, ಪರಿಶಿಷ್ಟ ಕಲ್ಯಾಣಕ್ಕಾಗಿ ಮೀಸಲಿಟ್ಟ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ವರ್ಗಾಯಿಸಿ ಅದನ್ನು ಬಳಕೆ ಮಾಡಿಕೊಂಡಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಫಲಾನುಭವಿಗಳಿಗೆ ಹಣವನ್ನು ದುರ್ಬಳಕೆ ಮಾಡ್ದಂಗಾಗೋದಿಲ್ವಾ ಅನ್ನೋದಿತ್ತು. ಮತ್ತು ಇದರಿಂದ SCP ಮತ್ತು TSB ಕಾಯ್ದೆ ಉಲ್ಲಂಘನೆ ಆಗೋದಿಲ್ವ ಅಂತ ಕೇಳಿದ್ದೆ. ಸನ್ಮಾನ್ಯ ಸಚಿವರು ಉತ್ತರ ಕೊಟ್ಟಿದ್ದಾರೆ. ಇದು ನಿಯಮ 2013ರಂತೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಜನರಿಗೆ ನೇರವಾಗಿ ಪ್ರಯೋಜನವಾಗುವಂತಹ ಕಾರ್ಯಕ್ರಮಗಳಿಗೆ ಈ ಅನುದಾನ ಹಂಚಿಕೆ ಮಾಡಿ ಅನುಷ್ಠಾನಗೊಳಿಸಲು ಅವಕಾಶ ಇದೆ ಅಂತ. ಮಾನ್ಯ ಸಚಿವರು 7C ಬಗ್ಗೆ ಮಾತಾಡಿದರು. ಪ್ರಗತಿ ಕಾಲನಿ ವಿಷಯ ಬಂದಾಗ ಅಲ್ಲಿ ವಿಷಯ ಅನ್ವಯ ಆಗ್ತದೆ. ಆದರೆ ಇದು ಸಾರ್ವತ್ರಿಕವಾಗಿ ಕೊಡುವಂಥ ಗ್ಯಾರಂಟಿ ಇರೋದ್ರಿಂದ, ಉದಾಹರಣೆಗೆ ಇದರಲ್ಲಿ ನಾನು ST ಕೇವಲ ಒಂದೇ ಉಲ್ಲೇಖ ಮಾಡೋದಾದರೆ, ಶಕ್ತಿ ಯೋಜನೆ ಒಳಗಡೆ ಆ ಪ್ರದೇಶಗಳಿಗೆ ಬಸ್ಸೇ ಹೋಗೋದಿಲ್ಲ, ಬುಡಕಟ್ಟು ಜನಾಂಗದ ಪ್ರದೇಶಗಳಿಗೆ. ಅದು ನಮಗೆಲ್ಲಿ ಸಿಕ್ಕದಂಗಾಗುತ್ತೆ. ಇನ್ನು ಗೃಹಜ್ಯೋತಿ ಯೋಜನೆಯಲ್ಲಿ ವಿದ್ಯುತ್ ಲೈನೇ ಇಲ್ಲಿರುವಂಥ ಬುಡಕಟ್ಟು ಪ್ರದೇಶಗಳಲ್ಲೆಲ್ಲ ಉಪಯೋಗ ಆಗುತ್ತೆ. ಹಾಗಾಗಿ ಸಚಿವರ ಉತ್ತರ ನಾನು ಒಪ್ಪೋದಿಲ್ಲ. ಅದು ನೇರವಾಗಿ ಡೈವರ್ಟ್ ಆಗಿದೆ ಅನ್ನೋದನ್ನು ಮತ್ತೆ 72 ಅವಕಾಶ ಸಿಕ್ಕಿದರೆ, 72 ಗ್ಯಾರಂಟಿ ಗೊತ್ತಿಲ್ಲ, ಬಂದರೆ ಅದ್ರಲ್ಲಿ ಮತ್ತೆ ವಿಷಯವನ್ನು ಜಾಸ್ತಿ ಮಾಡಿದರೆ ಅದು ಬರಂಗಿಲ್ಲ.